ಅಲ್ಲಿ ಶಾಪ್ ಮಾಡೋಣ ಅಂತ ಹೊರಡ್ತಿದ್ದಂಗೆ ನನ್ನ ಕಣ್ಣಿಗೆ ಕಾಣಿಸಿದ್ದೊಂದು ಯುನಿಕ್ ಪೆನ್ ಗ್ಯಾಲರಿ ಅಂತೆ. ಎಲ್ಲದು ಪೆನ್ ಕಲೆಕ್ಷನ್ಸ್ ಗೊಂಬೆ ತರ ಬಂದಿದೆ. ಆಮೇಲೆ ಇಲ್ಲಿ ನೋಡಿ ಈ ತರ ಬಂದಿದೆ. ಇದೇನು ಅಂತ ನಂಗೆ ಗೊತ್ತಿಲ್ಲ. ಫಿಶ್ ತರ ಇದೆ. ಇಲ್ಲಿ ರೋಬೋಟ್ ಟೈಪ್ ಅಲ್ಲಿ ಬಂದಿದೆ. ಲೈಕ್ ಎವ್ರಿಥಿಂಗ್, ಏರೋಪ್ಲೇನು, ಕಾರು ಅದೆಲ್ಲ ನೆಕ್ಸ್ಟ್ ತೋರಿಸಿದೀನಿ. ಎಲ್ಲಾ ತರನು ಪೆನ್ ಇತ್ತು. ಐಸ್ ಕ್ರೀಮ್ ತರ ಇದೆ. ನಾನು ಅನ್ಕೊಂಡೆ ನನ್ನ ಮಗನ್ಗೆ ಏನಾದ್ರು ತಗೊಳ್ಳೋಣ ಅಂತ. ಅದು ನೆಟ್ಟಿಗೆ ಇಟ್ಕೊಳ್ಳಲ್ಲ ಹುಡ್ಗ, ಸುಮ್ಮನೆ ಅಷ್ಟು ಪ್ರೀತಿಯಿಂದ ತಗೊಂಡೋದ್ರು ವೇಸ್ಟ್ ಮಾಡ್ತಾನೆ. ಆಮೇಲೆ ಇದು ಎಲ್ಲಿಂದ ಮಾಡಿದ್ದು ಅಂತ ಕೇಳಿದೆ. ಅವ್ರು ಆಕ್ಚುಲಿ ಜಪಾನ್ ಇಂದ ಬಂದಿರೋದು ಅಂತ ಹೇಳ್ತಿದ್ರು. ಜಪಾನ್ ಒಂದೇನೋ ನೋಡಿದಾಗ ನಾನು ಮೇಡ್ ಇನ್ ಚೈನಾ ಅಂತ ಇತ್ತು. ಆತರ ಎಲ್ಲಾ ವೆರೈಟಿನೂ ಪೆನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಗನ್ ಶೇಪ್ ಅಲ್ಲಿ ಇರುವಂತದ್ ಪೆನ್ನು. ತುಂಬಾ ಇಷ್ಟ ಆಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದೆ. ಇದು ನನಗೆ ಇಷ್ಟ ಆಗಿದ್ದು. ಬಟ್ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಏನೂ ಪರ್ಚೇಸ್ ಮಾಡಕ್ಕಾಗಲ್ಲ, ಎಲ್ಲ ಹೆವಿ ವೆಯ್ಟ್ಸ್ ಇರ್ತವೆ. ಇದ್ರ ಜಾಸ್ತಿ ರೇಟ್ ಜಾಸ್ತಿ ಅಲ್ಲಿ. ಗ್ರಾಫೈಟ್ ಇಂದು ಮರದ್ದು ಎರಡು ಎಲ್ಲ ನೋಡ್ಕೊಂಡು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಬಂದು ವೈಲ್ಡ್ ಲೈಫ್ ಅರ್ಧ ತೋರಿಸಿದ್ದಲ್ಲ, ಸೇಮ್ ಅನಿಮಲ್ಸ್ ಅಷ್ಟೇ ಮುಗಿಸ್ಕೊಂಡು ಮ್ಯೂಸಿಯಂ ಮುಗಿಸಿದ್ವಿ. ಇಡೀ ಸೆಲ್ಫಿ ಮ್ಯೂಸಿಯಂ ಹೋಗ್ತಾ ಇದೀನಿ ಆನ್ ದ ವೇ. ಜಸ್ಟ್ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಬಿಡೋಣ ಅಂತ ಬಂದೆ. ಇದೆ ಹಾ, ಓ ಇದೇನಾ? ನಾನು ನಿಂತ್ಕೋಬೇಕಾ? ಓಕೆ, ಇದೆ ಅಂತ ಇಲ್ಲೆಲ್ಲ ನಾವು ಫೋಟೋ ತಗೋಬೇಕಂತೆ. ಮೇಡಮ್ ಅವ್ರು ಇದಾರೆ. ನಿಮ್ ಹೆಸರು? ಪುಟ್ಟಿಯವ್ರು ಇದಾರೆ. ತೋರಿಸ್ಲಾ? ಯೂಟ್ಯೂಬ್ಗೆ ಹಾಕ್ತೀನಿ. ಪುಟ್ಟಿಯವ್ರು ಇದಾರೆ. ಪುಟ್ಟಿಯವ್ರು ನನ್ ಫೋಟೋ ತಕ್ಕೊಡ್ತಾರಂತೆ. ಫೋಟೋ ತೆಗಿಸ್ಕೊಂಡು ಹೊರಡೋಣ. ಇದು ಚಾಕ್ಲೇಟ್ ಮ್ಯೂಸಿಯಂ ಇದೆಯಂತೆ, ಹಾರರ್ ವರ್ಲ್ಡ್ ಇದೆಯಂತೆ. ನಂಗೆ ಹಾರರ್ ವರ್ಲ್ಡ್ ಎಲ್ಲ ಬೇಡ. ಚಾಕ್ಲೇಟ್ ಮ್ಯೂಸಿಯಂ, ಮೆಲೋಡಿ ವರ್ಲ್ಡ್ ಮ್ಯೂಸಿಯಂ ಸಾಕು. ನೋಡೋಣ. ಇದು ನಾನು ವ್ಯಾಕ್ಸ್ ಒಂದೇ ಅಂತ ಅನ್ಕೊಂಡ್ ಬಂದೆ, ಬಟ್ ಅದು ಒಂದೇ ಇಲ್ಲ, ತುಂಬಾ ಇದಾವೆ ಇಲ್ಲಿ. ಗೇಮ್ ಸೆಪರೇಟ್ ಇದಾವೆ, ವ್ಯಾಕ್ಸ್ ಮ್ಯೂಸಿಯಂ ಇದೆ, ಅದ್ರಲ್ಲೂ ಕಾಂಬೋ ಆಫರ್ ಬೇರೆ ಕೊಡ್ತಿದ್ದಾರೆ. ಇದ್ರಲ್ಲಿ ಇರೋದ್ ಬಿಟ್ಟು ನಾನು ಇವಾಗ ಇದ್ರಲ್ಲಿ ನಾನು ಹಾರರ್ ಒಂದ್ ತೆಗ್ಸಿ ಚಾಕ್ಲೇಟ್ ಹಾಕ್ಸ್ಕೊಂಡೆ, ಅದಕ್ಕೂ ಅವಕಾಶ ಕೊಟ್ರು. ಇದೆಲ್ಲ ಚಾರ್ಜಸ್. VR ಸೆಪರೇಟ್ ಗೇಮ್ ಬೇಕು ಅಂತ ಅಂದ್ರೆ 100 rupees ಅಂತೆ. ಇವಾಗ 1 by 1 ಹೋಗ್ತೀನಿ, ಬನ್ನಿ ತೋರಿಸ್ತೀನಿ. ಫಸ್ಟ್ ವ್ಯಾಕ್ಸ್ ಮ್ಯೂಸಿಯಂ. ಇದೆಲ್ಲ ವ್ಯಾಕ್ಸಿನ್, ಅದೆಲ್ಲ ಫೈಬರ್ ಅಂತೆ. ಎಕ್ಸಿಟ್ ಅಲ್ಲಿ ಅಟ್ರಾಕ್ಷನ್ ನಿಲ್ಸಿದ್ದಾರೆ. ದಿಸ್ ಇಸ್ ದಿ ಎಂಟ್ರಿ ಫಾರ್ ವ್ಯಾಕ್ಸ್ ಮ್ಯೂಸಿಯಂ. ಸ್ಪೈಡರ್ ಮ್ಯಾನ್ ಅನ್ನೋ ಕೂತ್ಬಿಟ್ಟವನು. ಎಂಟ್ರಿ ಕನ್ನಡದಲ್ಲಿ ಹೇಳಿ ಮೇಡಮ್. ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ ಫ್ಯಾಕ್ಟರಿಲ್ಲ ವ್ಯಾಕ್ಸ್ ಇನ್ಸ್ಟ್ರೂಮೆಂಟ್ ಎಲ್ಲ ಒರಿಜಿನಲ್. ಅಂದ್ರೆ ಅವ್ರು ಹಾಕೊಂಡಿರೋದೇ ಅಲ್ಲ, ಸ್ಟ್ಯಾಚು. ಓಕೆ ಓಕೆ ಓಕೆ. ಇದು ಮೈಸೂರು ಕೃಷ್ಣರಾಜ ಒಡೆಯರ್ ಅಂತೆ. ಸ್ಟ್ಯಾಚು ವ್ಯಾಕ್ಸ್ ಅಲ್ಲಿ ಆಗಿರೋದು, ಉಳಿದಿರೋದೆಲ್ಲ ಒರಿಜಿನಲ್ ಮಟೀರಿಯಲ್. ಕೃಷ್ಣರಾಜ ಒಡೆಯರ್. ಬ್ಯೂಟಿಫುಲ್. ಇಂಡಿಯನ್ ಟ್ರೈಬಲ್ ಆದಿವಾಸಿಗಳು. ಇದರಲ್ಲಿ ಅವ್ರು ಮಾತ್ರ ವ್ಯಾಕ್ಸಲ್ ಆಗಿರೋದಲ್ಲ ಮೇಡಮ್, ಮಟೀರಿಯಲ್ಸ್ ಎಲ್ಲ ಅಲ್ಲ. ಟ್ರೈಬಲ್ ಡ್ರಮ್ ಅವ್ರು ಯೂಸ್ ಮಾಡ್ತಿರೋಂತ ಮ್ಯೂಸಿಕ್. ಇದೆಲ್ಲ ಒರಿಜಿನಲ್ ಅಂದ್ರೆ ನಾಟ್ ಮೇಡ್ ಆಫ್ ವ್ಯಾಕ್ಸ್ ಅಲ್ವಾ? ಅದೇ ಒರಿಜಿನಲ್ಸ್ ಇದೆಲ್ಲ. ಓ, ಇದೆಲ್ಲ ಹಳೆ ಕಾಲದ ಫೋನ್ಗಳು. ಮೇಡಮ್ ಹೆಂಗ್ ಕಲೆಕ್ಷನ್ ಮಾಡಿದ್ರಿ ಇದೆಲ್ಲ? ಓಕೆ, ಎಲ್ಲ ಕಲೆಕ್ಟೆಡ್. ಎಲ್ಲ ಒರಿಜಿನಲ್ಸ್. ಯಾವ ಕಾಲದಿಂದ ಇದೆ? ಆರ್ಕಿಯಾಲಜಿಕಲ್ ಅವ್ರ ಕಣ್ಣಿಗೆ ಬೀಳ್ಬೇಕಿದೆಲ್ಲ.
ನೋಡಿ musical instruments, beautiful. This one is beautiful. ನಗರ ನಮ್ಮ ಇಂಡಿಯನ್ಸ್ ಅಂತೆ, ವಿಲೇಜ್ ಪೀಪಲ್, ಭಾರತೀಯ ಗ್ರಾಮ. ಓಕೆ, ಹಾವಾಡಿಗರು ಹಾವನ್ನು ಸೇರಿಟ್ಬಿಟ್ಟವ್ರೆ. ಮೇಡಮ್ ಹಾವು ಏನು ವ್ಯಾಕ್ಸಾ? ಪ್ಲಾಸ್ಟಿಕ್ ಅಂತ ಹಾವು. ಇವ್ರು ಮಾತ್ರ ಮೇಡ್ ಆಫ್ ವ್ಯಾಕ್ಸ್. ಅವರು ಯಾರು ಮೇಡಮ್ ಆರ್ಟಿಸ್ಟ್ ಇಲ್ಲಿ? ಶ್ರೀಜಿ ಭಾಸ್ಕರನ್ ಸರ್ ಅಂತೆ, ಅಮೇರಿಕನ್ ಅವರು. ಮತ್ತೆ ಇಂಡಿಯನ್ ಹೆಸರಿದೆ ಅಲ್ಲ, ಇದು ಅಮೇರಿಕನ್ ಆರ್ಕೆಸ್ಟ್ರಾನಾ? ಓಕೆ ಓಕೆ ಓಕೆ, ಆ ಥೀಮ್ ಇದು. ಸಾಕ್ಸೋಫೋನು, ವಯಲಿನ್ ಎಲ್ಲ ಅವ್ರ ಇನ್ಸ್ಟ್ರೂಮೆಂಟ್ಸ್. ಆಸ್ಟ್ರೇಲಿಯಾ ಆದಿವಾಸಿ, ಆಸ್ಟ್ರೇಲಿಯಾದಲ್ಲಿ ಬ್ಲಾಕ್ ಪೀಪಲ್ ಇದಾರೆ ಅಂತ ಎಷ್ಟೋ ಜನ ಗೊತ್ತೇ ಇರಲ್ಲ ನೋಡಿ. ಇದೆಲ್ಲ ಕಲೆಕ್ಟೆಡ್ ಮಾಡಿರೋಂಥದ್ದು. ಮೇಡಮ್ ಇದೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್? ಕೇರಳ ತಮಿಳ್ನಾಡು. ಯಾಕೆ ಮೇಡಮ್ ಎರಡು ಸ್ಟೇಟ್ ಮಿಕ್ಸ್ ಮಾಡ್ಬಿಟ್ಟಿದ್ದೀರಿ? ಇದು ತಮಿಳ್ನಾಡು. ನಾಗವೀಣ ಇದೆ. ನಾಗವೀಣ ಎಂಕೆ ಹೆಂಗಿರೋ ಕೃತಿ ಓದಿದ್ದೀನಿ ನಾನು. ಸೌತ್ ಅಮೆರಿಕಾ, ಮೆಕ್ಸಿಕೋ, ಬ್ರೆಜಿಲ್ ನೋಡಿ. ನಮ್ದು ಇದು ಮೃದಂಗ, ಸೌತ್ ಇಂಡಿಯನ್. ವೀಣಾ, ತಬಲಾ. ಗಾಂಧೀಜಿಯವರ ನಿಮ್ಮನ್ನು ತಗೊಳ್ಳಲ್ಲ ಬಿಡಿ. ಯಾರಿಗೂ ಈಶಾನ್ಯ ಭಾರತೀಯರು, ಮಣಿಪಾಲ್ ಅಲ್ಲ, ಸಾರಿ ಮಣಿಪುರ. ಯಾಕೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಕಲೆಕ್ಟ್ ಮಾಡಿದಾರಲ್ಲ? ಸರ್ಗೆ ಇಷ್ಟನಾ ಮ್ಯೂಸಿಕ್? ಇಷ್ಟನಾ ಅವ್ರಿಗೆ? ಭಾಸ್ಕರನ್ ಸರಿಗೆ ಅದಕ್ಕೆ ಬರೀ ಎಲ್ಲ ಮ್ಯೂಸಿಕ್ ಕಲೆಕ್ಟ್ ಮಾಡಿದ್ದಾರೆ. ಇದು ಯಾವ್ದು, ಯಾವ ಸೈಡ್ ಇದು? ಎಲ್ಲ ಕಡೆ ಯಾವ ಕಡೆದು ಅಂತ ತೆಗೆದು ಬಿಟ್ಟವ್ರೇನೋ. ಅದು ಹೆಸರು ಹಾಕವ್ರೆ, ಯಾವ ಕಡೆದು ಅಂತ ಹಾಕಿಲ್ಲ. ಯಾವ್ದಂತ ನಂಗೆ ಗೊತ್ತಾಗ್ಲಿಲ್ಲ. ಓ, ಇದು ಇಸ್ಲಾಂ ಅವ್ರದ್ದು ಅನ್ಕೋತೀನಿ. ಅರಬ್ ಮಿಡಲ್ ಈಸ್ಟ್ ಇದು ಮ್ಯೂಸಿಕ್. ಡ್ರೈ ಫ್ರೂಟ್ಸ್ ಇಡ್ಬೇಕಿತ್ತು, ಫ್ರೆಶ್ ಫ್ರೂಟ್ಸ್ ಇಟ್ಬಿಟ್ಟವ್ರೆ. ಮಿಡಲ್ ಈಸ್ಟ್ ಆರ್ಟಿಸ್ಟ್. ಬೊಂಗೋ ಹೊಸಾದ್ ನೋಡಿದೆ, ಡಮ್ ಬ್ರೇಕ್. ಯಾಕೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ? ಇದು ಮೇಂಟೆನೆನ್ಸ್ ಅಲ್ಲಿ ಇದೆಯಾ? ಯಾವ ದೇಶದಿದು? ಇದು ಆಫ್ರಿಕನ್ ಕಾಂಟಿನೆಂಟ್. ಆಕ್ಚುಲಿ ಆಫ್ರಿಕಾ, ಇಂಡಿಯನ್ ತಗೊಂಡ್ರೆ ಅದ್ರಲ್ಲೇ ಮತ್ತೆ ಸಬ್ ವೆರೈಟೀಸ್ ಬರುತ್ತೆ. ಬಟ್ ಇಲ್ಲಿ ಓವರ್ ಆಲ್ ಫೇಮಸ್ ಇರೋದು ಇಟ್ಟಿದ್ದಾರೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿ ಹ್ಯಾವ್, ಯಾವ ಕಂಟ್ರಿ ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ಇದು ಯಾವುದು? ಕೀ ಡ್ರಮ್ಸ್. ಇದು ಸಂಗೀತ ಅಭಿಮಾನಿಗಳಿದ್ರೆ ಮಾತ್ರ ಎಂಜಾಯ್ ಮಾಡ್ತಾರೆ ಅಲ್ವಾ? ನಮ್ಗೇನು ಗೊತ್ತಾಗೋದಿಲ್ಲ ಇವೆಲ್ಲ. ಸಂಗೀತ ಅಭಿಮಾನಿಗಳಿದ್ರೆ ಇದನ್ನೆಲ್ಲ ತುಂಬಾ. ಇದೇನ್ ಗೆಜ್ಜೆನಾ? ಕಾಲ್ ಗೆಜ್ಜೆ.
ಎಲ್ಲ ಹಳೆ ಟೇಪ್ ರೆಕಾರ್ಡ್ಸಾ? ಹಳೆ ಟೇಪ್ ರೆಕಾರ್ಡ್. ಇದು ಮಹಾರಾಜರು. ಹೌದು, ಕನ್ನಡದಲ್ಲಿ ಹೇಳಿ, ನಾನು ಪಕ್ಕ ಕನ್ನಡತಿಕಂತೆ. ಮೈಸೂರು ರಾಜರು, ನಮ್ಮ ರಾಜರು. ಇದು ವ್ಯಾಕ್ಸ್ ಇಂದ ಮಾಡಿರೋದು. ಒಳ್ಳೊಳ್ಳೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದಾವಪ್ಪ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ. ಇದು ಸೌಂಡ್ ಮಾಡಿದೆ ತಾನೇ, ಊದಿದ್ರೆ ಬರುತ್ತಲ್ಲ, ಅದೇ ತಾನೇ ಇದು? ಯಾಕೆ ಮಲಯಾಳಮಲ್ಲಿ ಬರ್ತಿದ್ದೀರಲ್ಲ? ಅಲ್ಲಿದು ಅಂತ. ಓಕೆ, ಇದೇನು ಅಂದ್ರೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ನಮ್ಗಲ್ಲ. ಇಷ್ಟು ದೊಡ್ಡ ದೊಡ್ಡ ಡ್ರಮ್ಸ್ ಇದೆ ನೋಡಿ, ಬ್ಯೂಟಿಫುಲ್. ಹೌದೌದೌದೌದು, ಅದೆಲ್ಲ ಹಳೇ ಕಾಲದ್ದು. ಪ್ರಾಕ್ಟೀಸ್ ಇರ್ಬೇಕು ಇದಕ್ಕೆ. ಇದು ಎಲ್ಲ ಮ್ಯೂಸಿಕ್ ಅವೇ ಮೇಡಮ್? ಇವು ಕೆಳಗಿಟ್ಟಿರುವೆ ಅದ್ ಹೆಂಗ್ ಯೂಸ್ ಮಾಡ್ತಿದ್ರೇನಪ್ಪ ಇವನ್ನೆಲ್ಲ? ನೋಡಿ ಎಷ್ಟು ಚೆನ್ನಾಗಿದೆ. ಸಂಗೀತ ಪ್ರಿಯರಿಗೆ ಮಾತ್ರ ಹೇಳ್ ಮಾಡ್ತಿದ್ದ ಜಾಗ. ಜಿರಾಫೆಯಿಂದ ಏನೋ ಸೌಂಡ್ ಬರ್ತಾರೆ. ಏನೋ ಉರ್ದುವಲ್ಲಿ ಬರೆದಿದ್ದಾರೆ, ಇಸ್ಲಾಂ ರಿಲೇಟೆಡ್ ಅನ್ಸುತ್ತೆ. ನೆಕ್ಸ್ಟ್ ಬ್ಯೂಟಿಫುಲ್. ಕೆಂಚಮ್ಮ ಇದ್ದಾಳೆ ಇಲ್ಲಿ. ಕೆಂಚಪ್ಪನ ಗೊತ್ತಿಲ್ಲಪ್ಪ. ಕೆಂಚು ಅಂತೆ, ಜೆಂಡರ್ ಏನು ಅಂತ ಗೊತ್ತಿಲ್ಲ. ಆದ್ರೆ ಹೌದಂಗ ಕೆಂಚಪ್ಪ ಅಂತ ಆಯ್ತು. ಬರೀ ಕೆಂಚು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೌಂಡ್ ಎಲ್ಲ. ಅದು ನನ್ನ ಫೇವ್ರೆಟ್ ಚೈನಾ ಬೆಲ್ಲು. ಬಟ್ ಇದು ಚೈನಾ ಬೆಲ್ ಅಲ್ಲ, ಬೇರೆ ತರ ಇದೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋರು ಯಾರು ಇಲ್ವಾ ಮೇಡಮ್? ಹೌದಾ? ಮತ್ತೆ ನೀವ್ ಹೇಳಲೇ ಇಲ್ಲ ನನ್ಗೆ. ಮಾತಾಡ್ತಾ ಇಲ್ಲ, ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಇಲ್ಲ, ಯಾವುದು ದಿಸ್ವನ್ನ? ನಾರ್ತ್ ಇಂಡಿಯಾ ಅಂತೆ. ನಾರ್ತ್ ಇಂಡಿಯನ್ ಅಲ್ಲೂ ತುಂಬಾ ಇದೆಯಲ್ಲ, ಇದು ಯಾವ್ದಕ್ ಸಂಬಂಧಪಟ್ಟಿದ್ದು? ಉತ್ತರ ಪ್ರದೇಶ ಅವ್ರದ? ಈಗ ಉತ್ತರ ಪ್ರದೇಶ, ಡೆಲ್ಲಿ, ಬಿಹಾರ್, ಕಾಶ್ಮೀರ ಎಲ್ಲ ನಾರ್ತ್ ಇಂಡಿಯನ್ನೇ. ನಿಮ್ಮ ಹತ್ರ ಮಾತಾಡ್ತಿರೋದು? ಇಲ್ಲ ಇಲ್ಲ, ನಾನು ಮೈಕ್ ಹಾಕೊಂಡಿದೀನಿ, ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ, ಅದಕ್ಕೆ ವಿಡಿಯೋ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಬರೀ ವಿಡಿಯೋ ನೋಡಕ್ಕಾಗತ್ತಾ? ಓ, ಇದು ಪಂಜಾಬಿ ಅವ್ರದ್ದು. ಓಕೆ, ಇದ್ ನಂಗೆ ಗೊತ್ತು, ಪಂಜಾಬಿ ಅವ್ರದ್ದು. ಪಿಯಾನೋ ಅಲ್ಲ ಇದು? ಪಿಯಾನೋ, ಕ್ಯಾಸಿಯೋ. ತಬಲಾ, ಪಂಜಾಬಿ ಅವ್ರದ್ದು. ಓಕೆ, ಯುರೋಪಿಯನ್. ಗಿಟಾರ್ಸ್ ನೋಡಿ, ಯುರೋಪಿಯನ್ ಇದು. ಇವೆಲ್ಲ ವರ್ಜಿನ್ ಅಲ್ಲ. ನಿಜವಾಗ್ಲೂ ಸರ್ರಿಗೆ ಏನಾದ್ರು ಫೀಡ್ಬ್ಯಾಕ್ ಬರೆಯಕ್ ಅವಕಾಶ ಇದೆಯಾ? ಸರ್ಗೆ, ಭಾಸ್ಕರನ್ ಸರಿಗೆ ಏನಾದ್ರು ಫೀಡ್ಬ್ಯಾಕ್ ಬರೆಯಕ್ ಅವಕಾಶ ಇದೆಯಾ? ಎಂಟ್ರೆನ್ಸ್ ಅಲ್ಲಿ ಕೇಳ್ಬೇಕಾ? ಎಷ್ಟು ಚೆನ್ನಾಗಿ ಇವನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನೋಡಿ, ಎಷ್ಟು ಒಳ್ಳೆಯದು ಅಲ್ವಾ? ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ನಮ್ ಜನರೇಷನ್ ಇವನ್ನೆಲ್ಲ ಕೊಟ್ಟವ್ರಲ್ಲ, ಹುಡುಕಿಟ್ಟವ್ರಲ್ಲ. ಒಬ್ರೆ, ಸಿಂಗಲ್ ನಾವು. ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಇದ್ದಾರೆ. ಹೌದಾ, ಮುಗಿತಾ? ಇದೆಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲದನ್ನು. ಸರಿ ಸರಿ, ಆಯ್ತು, ಥ್ಯಾಂಕ್ ಯು. ಇದೆಲ್ಲ ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಇದ್ರ ಬಗ್ಗೆ ಎಲ್ಲ
ಸ್ವಲ್ಪ ಸ್ವಲ್ಪ ಬರ್ದಾಕಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಎಷ್ಟು ಅಂತ ಬರೀತಾರೆ, ಅವ್ರು ಕಲೆಕ್ಟ್ ಮಾಡಿರೋದೇ ನಮ್ಗೆ ಹೆಚ್ಚು. ಮತ್ತೆ ನಾವೇನ್ ನೋಡ್ತೀವಿ ಹೋಗ್ತೀವಿ, ನಾವ್ ಅದ್ರ ಬಗ್ಗೆ ಏನಾದ್ರು ಮಾಡ್ತೀವ. ಚೆನ್ನಾಗಿದೆ. ಇದನ್ನ ಎಲ್ಲೂ ನೋಡಿದ್ದು ನೆನಪು ನನಗೆ. ಯಾವುದೋ ಟ್ರೈಬ್ಸ್ ಇದರಲ್ಲಿ ನೋಡಿ, ಎಷ್ಟು ಹಳೇದು, ಬರೀ ಮರದಿಂದ ಆಗಿರೋಂಥದ್ದಿದೆ. ಇಂಡಿಯನ್ ವರ್ಷನ್, ಬ್ಯೂಟಿಫುಲ್ ಮಾತ್ರ. ಓ ನೋಡಿ ಅಲ್ಲಿ ಗೆಜ್ಜೆ. ಸೊ ಇದು ಇಷ್ಟ ಆಗಿತ್ತು ನಮ್ಮ ವ್ಯಾಕ್ಸ್ ಮ್ಯೂಸಿಯಂ. ವ್ಯಾಕ್ಸ್ ಮ್ಯೂಸಿಯಂ ಅನ್ನೋದಕ್ಕಿಂತ ನನಗೆ ಪರ್ಸನಲಿ ಏನ್ ಅನ್ಸಿತ್ತು ಅಂದ್ರೆ ಮ್ಯೂಸಿಕ್ ಮ್ಯೂಸಿಯಂ ತರ ಇತ್ತು ಇದು. ಐ ಲವ್ ಇಟ್. ನೆಕ್ಸ್ಟ್ ಮಿರರ್ಗೆ ಹೋಗ್ತಾ ಇದೀನಿ. ಅಣ್ಣ ಏನಿದು ಉಲ್ಟಾ ಪಲ್ಟಾ ಕಾಣಿಸ್ತದ? ಹೋಗ್ ನೋಡೋದಂತೆ ಇರಿಪ್ಪ. ಹೋದ್ ವಾಪಸ್ ಬರ್ತೀನಿ ತಾನೆ, ಆಮೇಲೆ ಹೋಗ್ ಕಳಿಸ್ಬಿಟ್ಟಿರ. ಆಮೇಲೆ ಇದೇನ್ ಗೊತ್ತಾ, ತುಂಬಾ ಮಿರರ್ ಇದೆ. ಇದರಲ್ಲಿ ಬೆಂಗಳೂರಲ್ಲಿ ನೋಡಿದ್ದೆ ನಾನು, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ. ಬ್ಯೂಟಿಫುಲ್. ಐ ಡೋಂಟ್ ನೋ ವೇರ್ ಐ ಆಮ್. ಕ್ಯಾನ್ ಯು ಸೀ ಮೀ? ಲೇಸರ್ ಲೈಟ್ ಎಲ್ಲಾ ಕಡೆ. ಅಯ್ಯೋ ಅಯ್ಯೋ, ಇದು ಮಿರರ್. ಇರಿ ಒಂದ್ ನಿಮಿಷ. ಎಲ್ಲಾ ಕಡೆನೂ ಮಿರರ್ ಇದೆ, ಹೆಂಗ್ ಹೋಗ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ ನನ್ಗೆ. ಅಯ್ಯಪ್ಪ, ವಾಪಸ್ ಬರ್ತೀನಲ್ಲ ಅಂತ ಬರೋ ಟೆನ್ಷನ್. ಅಯ್ಯೋ ಶಿವನೇ, ಹೆಂಗಿದೆ ಅಲ್ಲ ಲೇಸರ್ ಲೈಟ್, ಬ್ಯೂಟಿಫುಲ್. ಇದ್ರೊಳಗಡೆ ನಂಗೆ ಭಯ ಆಗಿ ಹೋಗ್ ಕೇಳ್ದೆ ಅಣ್ಣಂಗೆ, ಯಾರಾದ್ರೂ ಜೊತೆಲಿ ಬನ್ನಿ ಅಣ್ಣ ಅಂತ. ಅವಣ್ಣ ಏನು ಆಗೋದಿಲ್ಲ, ರೈಟ್ ಲೆಫ್ಟ್ ಇರುತ್ತೆ, ಹೋಗ್ ಬನ್ನಿ, ಎಕ್ಸಿಟ್ ಸಿಗುತ್ತೆ ಅಂತ ಹೇಳಿ ಕಳಿಸ್ದ. ಆದ್ರೆ ನನಗೆ ಗೊತ್ತಾಯ್ತಾ ಇಲ್ಲ. ಮತ್ತೆ ಹೇಗೇನು ಹೋಗಿ ಮೂಲೆಗೆ ಸಿಕ್ಕಾಯ್ತಾ ಇದೀನಿ. ಜಿಗ್ಜಾಗ್ ಇರುತ್ತಂತೆ, ರೈಟ್ ಲೆಫ್ಟ್ ಸಿಗ್ತಾ ಇಲ್ಲ ನೋಡಿ. ಕೈ ಲಿಟ್ರಲಿ ಹಿಂಗ್ ಕೈ ಮಾಡ್ಕೊಂಡು ಹೋಯ್ತಾ ಇದೀನಿ ನಾನು, ಹಿಂಗೆ ಕೈಯ ಹಾಗಲ್ಲಿ ಸೀಮೈ ಎಲ್ಲ ಹ್ಯಾಂಡ್ ಇರೋರಿದೆ ಇಲ್ಲ ಅಂತ. ರೈಟ್. ವಾವ್, ದಿಸ್ ಇಸ್ ಬ್ಯೂಟಿಫುಲ್. mirror everywhere. Ayyappa. Oh my gosh, this is truly beautiful. One should experience this. ಬಂದೆ ಅನ್ಕೋತೀನಿ. ಅಯ್ಯೋ ನೋ. ಎಕ್ಸಿಟ್ ಬಂದೆ ಫೈನಲಿ. ಚೆನ್ನಾಗಿತ್ತು, ಐ ಲವ್ ದಿಸ್. ನೆಕ್ಸ್ಟ್ ವರ್ಟೆಕ್ಸ್ ಚಾನಲ್ ಗೇಮಿಗೆ ಹೋಗ್ತಾ ಇದೀನಿ. ಇಲ್ಲೇ ಎಂಟ್ರಿ ಅಣ್ಣ. ಯಾವ ತರ ಇದು ಎಂತ ವಿಷನ್ ಗೊತ್ತಾ, ನಾವೇ ತಿರುಗ್ತೀವಿ, ಸೂಪರ್ ಬ್ಯೂಟಿಫುಲ್. ಯಪ್ಪ ಕಣ್ಣು ಮುಚ್ಕೊಂಡಿದೀನಿ ನಾನು, ಯಾಕೆಂದ್ರೆ ನನಗೆ ನಾನೇ ತಿರುಗ್ತಿದೀನಿ ನೋಡೋದಕ್ಕೆ ಭಯ ಆಗ್ತೀನಿ, ನಾನೇ ತಿರುಗ್ತಿದೀನಿ ಅಂತ. ಎಸ್, ಬಟ್ ನಾನು ತಿರುಗ್ತಿಲ್ಲ, ನಾನೇ ತಿರುಗ್ತಿದ್ದೀನಿ, ತಲೆ ಸುತ್ತ ಬರ್ತಿದೆ, ನಾನು ಕಣ್ಣು ಮುಚ್ಕೊಳ್ತಿದ್ದೀನಿ. ಚೆನ್ನಾಗಿದೆ ಇದು, ತುಂಬಾ ಒಳ್ಳೆ ಸೈನ್ಸ್ ಇಲ್ಯೂಷನ್. ಕಣ್ಣು ಮುಚ್ಕೊಂಡಿದೀನಿ, ನಂಗೆ ಗೊತ್ತು ಕಣ್ ತೆರೆದ್ರೆ ನಾನು ನಿಜ ಹೋಗ್ತೀನಿ ಅಂತ. ಸ್ಟ್ರೇಟ್ ಮುಂದೆಯಿಂದ ಬರ್ಬೇಕು ಅನ್ಕೊಂಡಿದೀನಿ ನಾನು, ಬಟ್ ಬರ ಭಯ ಆಗ್ತಾ ಇದೆ ನನ್ಗೆ. ಅದಕ್ಕೆ ನಾನು ಕಣ್ಣು ಮುಚ್ಕೊಂಡು ಹೋಗ್ತಾ ಇದೀನಿ. ನೀವು ಹೆಂಗ್ ಅನ್ಸ್ತಿದೆ ಅಂತ ಹೇಳಿ ನಂಗೆ. ನಾನಂತೂ ಕಣ್ಣು ಮುಚ್ಕೊಂಡು ಹೋಗ್ತಾ ಇದೀನಿ, ಹೆದರ್ಕೊಂಡು ಬಿಡೋಗ್ತೀನಿ ಅಂತ ಭಯ ಆಗ್ತಾ ಇದೆ ನನ್ಗೆ. ಅಯ್ಯಪ್ಪ ಬೇರೆ ಹೋಗಚ್ಚಿ ದುಡ್ಡು ಎದುರ್ಕೊಳ್ಳೋದು ಇದೆ ಅನ್ಸುತ್ತೆ. ಮೇಬಿ ದುಡ್ಡು ಕೊಟ್ಟು ಎದುರ್ಕೊಳ್ಳೋದು ಅಂದ್ರೆ ಈಗ ನಡೀಲಿ. ಅಯ್ಯಪ್ಪ ಬೇರೆ ಚೆನ್ನಾಗಿದೆ. ಅದು ಏನ್ ಸೈನ್ಸ್ ಕಾನ್ಸೆಪ್ಟ್ ಅಂತ ಗೊತ್ತಿಲ್ಲ, ಬಟ್ ಬ್ಯೂಟಿಫುಲ್, ಇಟ್ಸ್ ಅಮೇಜಿಂಗ್. ನೆಕ್ಸ್ಟ್ ಚಾಕ್ಲೇಟ್ ಒಂದು ಈಗ ವಿಡಿಯೋ ಮಾಡಂಗಿಲ್ವಂತೆ, ಪ್ಲಸ್ ನನ್ನ ಫೋನಲ್ಲಿ ಚಾರ್ಜರು ಇಲ್ಲ. ಸೊ ವ್ಯಾಕ್ಸ್ ಮ್ಯೂಸಿಯಂನ ಮುಗಿಸಿ ಮನೆಗೆ ಹೊರಡ್ತೀನಿ. ಚೆನ್ನಾಗಿದೆ, ಇಡೀ ಇನ್ನೊಂದು ರೌಂಡ್ ಬರೋಣ. ಅಯ್ಯಪ್ಪ ಇಲ್ಲಪ್ಪ ಭಯ ಆಗ್ತಿದೆ ನನ್ಗೆ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ನೆಕ್ಸ್ಟ್ ಟ್ರಿಪ್ ಡೇ 2 ಅಲ್ಲಿ ಕಂಟಿನ್ಯೂ ಮಾಡೋಣ. ಬಾಯ್.